ಸ್ನೇಹಿತರೆ, ಲಿಂಗದ ಮೇಲೆ ತುಪ್ಪ ಸುರಿದ್ರೆ ಅದು ಬೆಣ್ಣೆ ಆಗುತ್ತೆ. ಇಂತಹ ಪವಾಡ ಎಂದಾದ್ರೂ ನೋಡಿದ್ದೀರಾ? ತುಪ್ಪ ಮತ್ತೆ ಬೆಣ್ಣೆ ಆಗುತ್ತೆ ಅಂದರೆ ಎಂಥವರಿಗಾದ್ರೂ ಆಶ್ಚರ್ಯ ಆಗುತ್ತೆ. ಈ ರೀತಿಯ ಅಚ್ಚರಿಯ ಪವಾಡ ಈ ದೇವಸ್ಥಾನದ ಲಿಂಗ ಮಾಡ್ತಾ ಇದೆ. ವಿಜ್ಞಾನಿಗಳು ಹೇಳುವ ಕಾರಣ ಕೇಳಿದ್ರೆ ಜಗತ್ತಿನಲ್ಲಿ ಹೀಗೆಲ್ಲ ಆಗುತ್ತಾ ಅಂತ ಒಂದು ಕ್ಷಣದಲ್ಲಿ ಯೋಚನೆ ಮಾಡಲು ಶುರು ಮಾಡುತ್ತೀರಾ. ಈ ಶಿವಲಿಂಗದ ಮೇಲೆ ಬರೀ ತುಪ್ಪ ಇಟ್ಟರೆ ಬೆಣ್ಣೆ ಆಗೋದು ಅಷ್ಟೇ ಅಲ್ಲ, ಒಣಗಿದ ಎಲೆ ಈ ಶಿವಲಿಂಗದ ಮೇಲೆ ಇಟ್ಟರೆ ಮತ್ತೆ ಚಿಗುರುತ್ತೆ. ಸಾವಿರಾರು ವರ್ಷಗಳ ಹಿಂದೆ ಈ ಶಿವಲಿಂಗದ ಮೇಲೆ ಅನ್ನ ಇಟ್ಟರೆ ಅದು ಅಕ್ಕಿಯಾಗಿ ಬದಲಾಗುತ್ತಿತ್ತಂತೆ. ಹೀಗೆ ಪುರಾವೆಯಲ್ಲಿ ಹೇಳಲಾಗಿದೆ. ಆದರೆ ತುಪ್ಪ ಮತ್ತೆ ಬೆಣ್ಣೆ ಆಗುವ ಪವಾಡ ಇಂದಿಗೂ ಕೂಡ ನಡೆಯುತ್ತಿದೆ. ನಿಮ್ಮ ಕಣ್ಣ ಮುಂದೆಯೇ ತುಪ್ಪ ಬೆಣ್ಣೆ ಆಗುತ್ತೆ. ಈ ದೇವಸ್ಥಾನ ಕರ್ನಾಟಕದಲ್ಲಿ ಎಲ್ಲಿ ಇರುವುದು ಅಂತ ಎಲ್ಲ ಮಾಹಿತಿ ಕೊಡುತ್ತೇನೆ. ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಗತ್ತಿನಲ್ಲಿ ಅಸಾಧ್ಯ ಎಂಬ ವಿಚಾರಗಳಲ್ಲಿ ಈ ತುಪ್ಪ ಬೆಣ್ಣೆ ಆಗುವ ಸಂಗತಿ ಕೂಡ ಒಂದು. ಬಹುಶಃ ಈ ತುಪ್ಪ ಬೆಣ್ಣೆ ಆಗುವುದಕ್ಕೆ ಕಾಲಘಟ್ಟವೇ ಉಲ್ಟಾ ತಿರುಗುತ್ತಾ ಇರಬೇಕು. ಈ ದೇವಸ್ಥಾನದ ವಿಳಾಸ ನೋಡೋದಾದ್ರೆ, ಬೆಂಗಳೂರು ನಗರದಿಂದ 50 ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ದಾಬಸ್ಪೇಟೆಯಿಂದ ಸುಮಾರು 8 ಕಿಲೋಮೀಟರ್ ಹಾಗೂ ತುಮಕೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿದೆ ಶಿವಗಂಗೆ ಬೆಟ್ಟ. ನೀವು ತುಮಕೂರು ಕಡೆಯಿಂದ ಬರುವುದಾದ್ರೆ ಈ ಬೆಟ್ಟಕ್ಕೆ 20 ಕಿಲೋಮೀಟರ್ ಆಗುತ್ತೆ. ಈ ಶಿವಗಂಗೆ ಬೆಟ್ಟದ ಮೇಲೆ ಇರುವುದೇ ಪವಾಡ ಲಿಂಗ. 1200 ವರ್ಷಗಳ ಹಿಂದೆ ಈ ಶಿವಲಿಂಗ ಈ ಬೆಟ್ಟದಲ್ಲಿ ಉದ್ಭವವಾಗುತ್ತೆ. ಅಂದಿನಿಂದಲೂ ಈ ಪವಾಡ ನಡೆಯುತ್ತಲೇ ಬಂದಿದೆ. ಅಷ್ಟೇ ಅಲ್ಲ ವೀಕ್ಷಕರೇ, ಈ ಶಿವಲಿಂಗ ಇರುವ ಮೇಲ್ಭಾಗದ ಬೆಟ್ಟದಲ್ಲಿ ನಿಂತುಕೊಂಡು ನೋಡಿದ್ರೆ ಭೂಮಿ ಗುಂಡಕ್ಕೆ ಕಾಣೋದಿಲ್ಲ. ಭೂಮಿ ಒಂದು ರೀತಿ ಚಪ್ಪಟೆ ಕಾಣುತ್ತದೆ. ಪ್ರಪಂಚದಲ್ಲಿ ಈ ರೀತಿ ಈ ಬೆಟ್ಟದಲ್ಲಿ ಮಾತ್ರ ಕಾಣೋದು. ಸ್ನೇಹಿತರೆ, ಚೀನಾದಲ್ಲಿರುವ ಶಾಲಿಂಗ್ ಟೆಂಪಲ್ ಹಾಗೆ ಲ್ಯಾಂಬೋ ಟೆಂಪಲ್ನಲ್ಲಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಇದೇ ರೀತಿಯ ಪವಾಡ ಆಗುತ್ತಿತ್ತು ಎಂದು ಹೇಳುತ್ತಾರೆ. ಈ ಪವಾಡವನ್ನು ಸ್ಯಾಕ್ರೆಡ್ ಬುಕ್ ಆಫ್ ಚೈನಾದಲ್ಲಿ ಉಲ್ಲೇಖಿಸಲಾಗಿದೆ. ಚೈನಾದಲ್ಲಿರುವ ಪ್ರಸಿದ್ಧ ವಿಜ್ಞಾನಿ ಒಬ್ಬರು ಭಾರತದ ದೇವರ ಮೇಲೆ ಅಪಾರ ನಂಬಿಕೆ ಹೊಂದಿರುವ ಏಕೈಕ ವಿಜ್ಞಾನಿ. ಭಾರತ ದೇಶ, ಸಂಸ್ಕೃತಿ, ಆಚಾರ ವಿಚಾರ, ದೇವರ ಪವಾಡಗಳು ಈ ರೀತಿಯ ವಿಚಾರದಲ್ಲಿ ಸಾವಿರಾರು ರಿಸರ್ಚ್ ಮಾಡಿದ್ದಾರೆ. ಈ ವಿಜ್ಞಾನಿ ಬರೆದಿರುವ ದ ವೇ ಆಫ್ ಹೆವನ್ ಪುಸ್ತಕದಲ್ಲಿ ಜಗತ್ತಿನಲ್ಲಿ ನಡೆಯುವ ಪವಾಡಗಳು ಬಗ್ಗೆ ಉಲ್ಲೇಖಿಸಲಾಗಿದೆ. ಶಿವಲಿಂಗದ ಮೇಲೆ ಹಾಕಿದ ತುಪ್ಪ ಬೆಣ್ಣೆ ಹೇಗೆ ಆಗುತ್ತದೆ ಎಂಬುದರ ಬಗ್ಗೆ ಒಂದು ಉದಾಹರಣೆಯನ್ನು ಕೊಡುತ್ತಾರೆ. ವೀಕ್ಷಕರೇ, ಈ ವಿಜ್ಞಾನಿ ಹೇಳುವ ಪ್ರಕಾರ ಭೂಮಿಯ ಮತ್ತೊಂದು ತದ್ರೂಪ ಇದೆ, ಆದರೆ ಅದು ನಮಗೆ ಕಾಣುತ್ತಿಲ್ಲ. ಸುಲಭವಾಗಿ ಹೇಳಬೇಕು ಅಂದ್ರೆ, ನಾವು ಇರುವ ಭೂಮಿ ರೀತಿಯಲ್ಲಿ ಮತ್ತೊಂದು ಭೂಮಿ ಇದೆ. ಈ ಮತ್ತೊಂದು ಭೂಮಿ ನಮಗೆ ಗೋಚರ ಆಗುತ್ತಿಲ್ಲ. ಈ ತದ್ರೂಪ ಭೂಮಿ ನಮ್ಮ ಭೂಮಿ ವಿರುದ್ಧ ತಿರುಗುತ್ತದೆ, ಅಂದರೆ ನಮ್ಮ ಭೂಮಿಯ ಅಪೋಸಿಟ್ ಡೈರೆಕ್ಷನ್ ನಲ್ಲಿ ತಿರುಗುತ್ತದೆ. ಈ ತದ್ರೂಪ ಭೂಮಿಯ ಕಾಲಕ್ರಮೇಣ ಹಿಂದಕ್ಕೆ ಹೋಗುತ್ತಿದೆ. ನಮ್ಮ ಭೂಮಿ ಮುಂದಕ್ಕೆ ಹೋದರೆ ತದ್ರೂಪಿ ಭೂಮಿ ಹಿಂದಕ್ಕೆ ಹೋಗುತ್ತದೆ. ಈ ಶಿವಲಿಂಗ ನಾವು ಇರುವ ಭೂಮಿ ಮೇಲೆ ಕಾಣಿಸುತ್ತಾ ಇದೆ, ಆದರೆ ಇದು ಉದ್ಭವ ಆಗಿರೋದು ತದ್ರೂಪ ಭೂಮಿಯಲ್ಲಿ. ಈ ತದ್ರೂಪ ಭೂಮಿಯ ಕಾಲಕ್ರಮೇಣ ಹಿಂದಕ್ಕೆ ಹೋಗುವ ಕಾರಣ ಲಿಂಗದ ಮೇಲೆ ತುಪ್ಪ ಸವರಿದ್ರೆ ತುಪ್ಪದ ಹಿಂದಿನ ಹಂತಕ್ಕೆ ಬಂದು ಬಿಡುತ್ತೆ, ಅಂದರೆ ಅದು ಬೆಣ್ಣೆ ಆಗುತ್ತೆ. ವಿಜ್ಞಾನಿ ಹೇಳುತ್ತಾರೆ, ಇದೆಲ್ಲವೂ ನನ್ನ ಅಭಿಪ್ರಾಯ. ಈ ರೀತಿಯ ಚಮತ್ಕಾರ ಪವಾಡಗಳಿಗೆ ಅಭಿಪ್ರಾಯ ಹೇಳಬಹುದು ಅಷ್ಟೇ, ಆದರೆ ಫಲಿತಾಂಶ ಸಿಗೋದಿಲ್ಲ. ಈ ಶಿವಲಿಂಗ ವಿಜ್ಞಾನಕ್ಕಿಂತ 1000 ಪಟ್ಟು ಮುಂದೆ ಇದೆ. ಇದರ ಬಗ್ಗೆ ಯೋಚನೆ ಮಾಡೋದು ಅಸಾಧ್ಯ. ಇಲ್ಲಿ ಏನು ನಡೆಯುತ್ತಿದೆ ಎಂಬುದು ಆ ದೇವರೇ ಹೇಳಬೇಕು ಎಂಬುದು ವಿಜ್ಞಾನಿಯ ಅಭಿಪ್ರಾಯವಾಗಿದೆ. ಈ ದೇವಸ್ಥಾನ ಬೆಳಗಿನ ಜಾವ 5:30ಯಿಂದ ಮಧ್ಯರಾತ್ರಿ 12:30ವರೆಗೂ ತೆಗೆದಿರುತ್ತೆ. ಮಧ್ಯರಾತ್ರಿ 12 ಗಂಟೆಯವರೆಗೆ ತೆರೆದಿರುವಂತಹ ಭಾರತದ ಏಕೈಕ ದೇವಸ್ಥಾನ. ಪ್ರತಿದಿನ ಅಭಿಷೇಕ ಮಾಡುವ ಸಮಯದಲ್ಲಿ ತುಪ್ಪ ಮತ್ತೆ ಬೆಣ್ಣೆ ಆಗುವ ಪವಾಡವನ್ನ ನೀವು ನೋಡಬಹುದು. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.